ತರಗತಿಯಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅಂದ್ರೇನು, ಸಾಮಾಜಿಕ ಪ್ರಕ್ರಿಯೆ ಅಂದ್ರೇನು, ಸಾಮಾಜಿಕ ಅಂತರ್ಕ್ರಿಯೆಯ ಮೂಲಾಂಶಗಳ್ಯಾವು ಅಂತಕ್ಕಂಥ ವಿಚಾರದ ಬಗ್ಗೆ, ಅದೇ ರೀತಿ ಮುಂದುವರಿದ ಪಾರ್ಕ್ ಮತ್ತು ಬರ್ಗೇಸ್ ಅವರ ಪ್ರಕಾರ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳನ್ನು ಚರ್ಚೆ ಮಾಡಿದ್ವಿ. ಸಾಮಾಜಿಕ ಅಂತರ್ಕ್ರಿಯೆ ಸೋಷಿಯಲ್ ಇಂಟ್ರಾಕ್ಷನ್ ಅಂದರೆ ವ್ಯಕ್ತಿ ತನ್ನ ಮನಸ್ಸಿನ ಅಂತರಾಳದ ಭಾವನೆಯನ್ನು ಹೊರಹಾಕಿ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಕ್ಕಂಥದ್ದೇ ನಾವು ಸೋಷಿಯಲ್ ಇಂಟ್ರಾಕ್ಷನ್. ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ವ್ಯಕ್ತಿ ತನ್ನ ಮನಸ್ಸಲ್ಲಿರ್ತಕ್ಕಂತಹ ಅಂತರಾಳದಲ್ಲಿರ್ತಕ್ಕಂತಹ ಭಾವನೆಗಳನ್ನು ಸೂಕ್ತವಾಗಿ ಹೊರಹಾಕೋದು ಅಂತ ಹೇಳಿದ್ರೆ ಭಾಷೆಯ ಮೂಲಕ, ಸಂಜ್ಞೆಗಳ ಮೂಲಕ, ಅದೇ ರೀತಿ ಸಂಕೇತಗಳ ಮೂಲಕ ಹೊರಹಾಕಿ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು, ರಿಯಾಕ್ಷನ್ಸನ್ನು, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ವ್ಯಕ್ತಿ ಮನಸ್ಸಿನ ಭಾವನೆಯನ್ನು ಹೊರಹಾಕಿ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಕ್ಕಂಥದ್ದನ್ನೇ ನಾವು ಸಾಮಾಜಿಕ ಅಂತರ್ಕ್ರಿಯೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಸಾಮಾಜಿಕ ಅಂತರ್ಕ್ರಿಯೆಯ ಮೂಲಾಂಶಗಳು ಸಂಪರ್ಕ ಮತ್ತು ಸಂವಹನ ಅಂತಕ್ಕಂಥದ್ದು ಇರಬೇಕು. ಅಂದರೆ ವ್ಯಕ್ತಿ ತನ್ನ ಮನಸ್ಸಲ್ಲಿರ್ತಕ್ಕಂತಹ ಅಂತರಾಳದ ಭಾವನೆಯನ್ನು ಹೊರಹಾಕ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಸಂಪರ್ಕ ಮತ್ತು ಸಂವಹನ ಇದ್ದರೆ ಮಾತ್ರ ಸಾಮಾಜಿಕವಾಗಿರ್ತಕ್ಕಂಥ ಅಂತರ್ಕ್ರಿಯೆ ಜರುಗುತ್ತೆ. ಅಂದರೆ ನಾವು ಯಾರ ಭಾವನೆಗಳನ್ನು ಹಂಚ್ಕೊಳ್ತೀವಿ ಅಂದರೆ ಅವು ನಮಗೆ ಗೊತ್ತಿರಬೇಕು, ಸಂಪರ್ಕದಲ್ಲಿ ಇರಬೇಕು. ಹಾಗಿದ್ದಾಗ ಮಾತ್ರ ಅವ್ರ ಜೊತೆ ಇಂಟ್ರಾಕ್ಷನ್ಸನ್ನು ಮಾಡ್ತೀವಿ, ಇಂಟರ್ಕೋರ್ಸನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ತಿಳಿಬಹುದು. ಅಂತೇಳಿದ್ರೆ ಸಂಪರ್ಕ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯ ಜೊತೆಗೆ ಸಂವಹನ ಆಗಲ್ಲ. ಅದೇ ರೀತಿ ಸಂವಹನ ಅಂತಕ್ಕಂಥದ್ದು ಅಂದರೆ ಪರಂಪರಾಗತವಾಗಿ ಬಂದಿರತಕ್ಕಂತಹ ರೂಢಿ, ಸಂಪ್ರದಾಯ, ನಂಬಿಕೆ, ಆಚರಣೆ ಪದ್ಧತಿಗಳಿದ್ದಾವೆ, ಅವುಗಳ ಜೊತೆ ಇರತಕ್ಕಂತಹ ನಂಬಿಕೆ ಇರ್ಬೋದು. ಅದೇ ರೀತಿ ಸಾಮೂಹಿಕವಾಗಿರ್ತಕ್ಕಂತಹ ಸಂಪರ್ಕ, ಅದೇ ರೀತಿ ಏನು ಒಂದು ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆ ಜನರ ಜೊತೆಗೆ ಇರ್ತಕ್ಕಂತಹ ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನು ನಾವು ಕಾಣಬಹುದು, ಗಮನಿಸಬಹುದು. ಮುಂದುವರಿದ ಸಾಮಾಜಿಕ ಪ್ರಕ್ರಿಯೆಗಳು ಸೋಷಿಯಲ್ ಪ್ರೋಸೆಸ್ ಅಂದರೆ ಸಮಾಜದಲ್ಲಿ ವ್ಯಕ್ತಿಗಳು ಒಟ್ಟುಗೂಡಿದಾಗ ಸಂಭವಿಸ್ತಕ್ಕಂತಹ ವಿಶಿಷ್ಟ ವರ್ತನಾ ವಿಧಾನಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರಿತೀವಿ. ಅಂದರೆ ಸಮಾಜದಲ್ಲಿ ವ್ಯಕ್ತಿಗಳೆಲ್ಲರೂ ಕೂಡ ಒಟ್ಟುಗೂಡಿದಾಗ ಅಕಾರ್ಡಿಂಗ್ ಟು ಮೆಕಾಯ್ವರ್ ಮತ್ತು ಪೇಜ್ ಹೇಳ್ತಾರೆ, ಸಮೂಹದ ಸದಸ್ಯರುಗಳ ಸಂಬಂಧಗಳು ಒಮ್ಮೆ ಒಗ್ಗೂಡಿದಾಗ ವಿಶೇಷ ರೂಪವನ್ನು ಪಡೆಯುವ ವಿಧಾನವನ್ನು ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೀತಾರೆ ಅಂತ ಹೇಳ್ತಾರೆ. ಸಮೂಹದ ಸದಸ್ಯರೆಲ್ಲರೂ ಕೂಡ ಒಗ್ಗೂಡಿದಾಗ ಏರ್ಪಡ್ತಕ್ಕಂತಹ ವಿಶಿಷ್ಟ ರೂಪದ ವರ್ತನೆಗಳನ್ನು ನಾವು ಏನಂತೀವಿ, ಸಾಮಾಜಿಕ ಪ್ರಕ್ರಿಯೆಗಳು, ಸೋಷಿಯಲ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ಅಂದರೆ ಸಾಮಾಜಿಕ ಪ್ರಕ್ರಿಯೆಗಳು, ಸಾಮಾಜಿಕವಾಗಿರ್ತಕ್ಕಂತಹ ಪ್ರಕ್ರಿಯೆಗಳು ಮಾನವನ ಜೀವನದಲ್ಲಿ ನಿರಂತರವಾಗಿ ಆಗಿಂದಾಗೆ ಸಂಭವಿಸ್ತವೆ. ಅಂದರೆ ಯಾವ ವರ್ತನಾ ಸ್ವರೂಪಗಳು ಪುನರಾವರ್ತನೆಯಾಗ್ತವೋ ಅಂತಹ ವರ್ತನಾ ಸ್ವರೂಪಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಪುನರಾವರ್ತಿತ ಸ್ವರೂಪದ ವರ್ತನಾ ವಿಧಾನಗಳನ್ನೇ ಸಾಮಾಜಿಕ ಪ್ರಕ್ರಿಯೆಗಳು, ಸೋಷಿಯಲ್ ಪ್ರೋಸೆಸ್ ಅಂತ ಹೇಳ್ತಾರೆ. ಪುನರಾವರ್ತಿತ ಸ್ವರೂಪದ ವರ್ತನಾ ನಿಯಮಗಳನ್ನು ನಾವೇನಂತೀವಿ, ಸಾಮಾಜಿಕ ಪ್ರಕ್ರಿಯೆಗಳು, ಸೋಷಿಯಲ್ ಪ್ರೋಸೆಸ್. ಹೀಗಾಗಿ ಮಾನವನ ಜೀವನದಲ್ಲಿ ಯಾವುದೋ ಒಂದು ಕ್ರಿಯೆ ಪ್ರತಿಕ್ರಿಯೆ ಅಂತಕ್ಕಂಥದ್ದು ಒನ್ ಟೈಮ್ ಆಗಿ ಹಂಗೇನಿಲ್ಲ, ಅದೇನಾಗುತ್ತೆ, ನಿರಂತರವಾಗಿ ಪುನರಾವರ್ತನೆ ಆಗ್ತಾ ಇರುತ್ತೆ. ಅಂತಹ ಪುನರಾವರ್ತಿತ ಸ್ವರೂಪದ ವರ್ತನಾ ನಿಯಮಗಳನ್ನೇ ನಾವೇನಂತೀವಿ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ, ಗುರುತಿಸ್ತೀವಿ ಅಂತಕ್ಕಂಥದ್ದನ್ನು ಕಾಣಬಹುದು. ಅಂದರೆ ಪುನರಾವರ್ತಿತ ಸ್ವರೂಪದ ವರ್ತನಾ ನಿಯಮಗಳು, ಯಾವ ಆಚರಣೆಗಳು, ಯಾವ ವರ್ತನಾ ವಿಧಾನಗಳು ಮಾನವನ ಜೀವನದಲ್ಲಿ ಪುನರಾವರ್ತನೆ ಆಗ್ತವೆ ಅಂಥವನ್ನು ನಾವೇನಂತೀವಿ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಆ ಹಿನ್ನೆಲೆಯಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಹಲವು ಸಾಮಾಜಿಕ ಚಿಂತಕರಲ್ಲಿ ವಿಭಿನ್ನ ಅಭಿಪ್ರಾಯಗಳು ಅನಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದರೆ ಮಾನವನ ಜೀವನದಲ್ಲಿ ಯಾವೆಲ್ಲ ವರ್ತನೆ ಸ್ವರೂಪಗಳು ಪುನರಾವರ್ತನೆ ಆಗ್ತವೆ, ಯಾವ ವರ್ತನಾ ವಿಧಾನಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳಂತೆ ಕರೀಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದನ್ನು ಕಾಣಬಹುದು. ಅದರಲ್ಲಿ ಪಾರ್ಕ್ ಮತ್ತು ಬರ್ಗೇಸ್ ಅಂತಕ್ಕಂಥವರು ನೀಡಿರ್ತಕ್ಕಂತಹ ಪ್ರಮುಖ 5 ವರ್ತನಾ ಸ್ವರೂಪಗಳನ್ನು, ಪ್ರಮುಖ 5 ಸಾಮಾಜಿಕ ಪ್ರಕ್ರಿಯೆಗಳನ್ನು ನಮ್ಮ ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಕ್ಕೂ ಮುಂಚೆ ಸಾಮಾಜಿಕ ಅಂತರ್ಕ್ರಿಯೆ, ಸೋಷಿಯಲ್ ಇಂಟ್ರಾಕ್ಷನ್ ಅಂದರೆ ವ್ಯಕ್ತಿ ತನ್ನ ಮನಸ್ಸಿನ ಅಂತರಾಳದ ಭಾವನೆಯನ್ನು
ಹೊರಹಾಕಿ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಕ್ಕಂಥದ್ದು ನಾವೇನಂತೀವಿ ಸಾಮಾಜಿಕ ಪ್ರಕ್ರಿಯೆಗಳು, ಸೋಷಿಯಲ್ ಪ್ರೋಸೆಸ್ ಅಂತ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಅಧ್ಯಯನವನ್ನು ಮಾಡಿದ್ವಿ. ಸಂಪರ್ಕ ಮತ್ತು ಸಂವಹನ, ಸಾಮಯಿಕ ಸಂಪರ್ಕ ಮತ್ತು ಪ್ರಾದೇಶಿಕ ಸಂಪರ್ಕ ಅಂತಕ್ಕಂತಹ ಎರಡು ಸಂಪರ್ಕಗಳಿದ್ದಾವೆ. ಅದೇ ರೀತಿ ಸಂವಹನ, ಸಂವೇಗ, ಸಂವೇದನೆ, ಸಂವೇಗಾತ್ಮಕ ಸಂವಹನ ಅಂತಕ್ಕಂತಹ ಪ್ರಮುಖ ಮೂರು ವಿಭಾಗಗಳಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದರಲ್ಲಿ ಮೊದಲಾಗಿ ಏನು ಪಾರ್ಕ್ ಮತ್ತು ವರ್ಗೇಸ್ ಅವರ ಪ್ರಕಾರ ಪ್ರಮುಖ 5 ಸಾಮಾಜಿಕ ಪ್ರಕ್ರಿಯೆಗಳಿವೆ ಅಂತೇಳಿ ಅಧ್ಯಯನವನ್ನು ಮಾಡಿದ್ವಿ. ಅದರಲ್ಲಿ ಮೊದಲಾಗಿ ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ ಮತ್ತು ಸ್ವಾಂಗೀಕರಣ. ಈ 5 ಪ್ರಮುಖ ಸಾಮಾಜಿಕ ಪ್ರಕ್ರಿಯೆಗಳು ಮಾನವನ ಜೀವನದಲ್ಲಿ ನಿರಂತರವಾಗಿ ಜರುಗುತ್ತವೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ 5 ಪ್ರಮುಖ ಸಾಮಾಜಿಕ ಪ್ರಕ್ರಿಯೆಗಳು ಮಾನವನ ಜೀವನದಲ್ಲಿ ನಿರಂತರವಾಗಿ ಜರುಗುತ್ತವೆ. ಮೊದಲಾಗಿ ಸಹಕಾರ, ಅದನ್ನು ಇಂಗ್ಲೀಷಲ್ಲಿ ಕೋಆಪರೇಷನ್ಸ್ ಅಂತ ಕರಿತೀವಿ. ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಲ್ಯಾಟಿನ್ ಭಾಷೆಯ ಕೋ ಮತ್ತು ಅಪೆರರಿ. ಕೋ ಅಂದರೆ ಒಟ್ಟಿಗೆ ಸೇರು, ಅಪೆರರಿ ಅಂತ ಹೇಳಿದ್ರೆ ಕೆಲಸ ಮಾಡು. ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರ ಮೂಲಕ ಪ್ರತಿಫಲವನ್ನು ಸಮಾನವಾಗಿ ಹಂಚ್ಕೊಳ್ತಕ್ಕಂಥದ್ದು ನಾವೇನಂತೀವಿ ಸಾಮಾಜಿಕ ಸಹಕಾರ, ಕೋಆಪರೇಷನ್ಸ್ ಅಂತ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಲ್ಯಾಟಿನ್ ಭಾಷೆಯ ಕೋ ಮತ್ತು ಅಪೆರರಿ. ಲ್ಯಾಟಿನ್ ಭಾಷೆಯ ಕೋ ಅಂತ ಹೇಳಿದ್ರೆ ಒಟ್ಟಿಗೆ ಸೇರು, ಅಪೆರರಿ ಅಂತ ಹೇಳಿದ್ರೆ ಕೆಲಸ ಮಾಡು. ಪರಸ್ಪರ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರ ಮೂಲಕ ಪ್ರತಿಫಲವನ್ನು ಸಮಾನವಾಗಿ ಹಂಚ್ಕೊಳ್ತಕ್ಕಂಥದ್ದನ್ನು ನಾವೇನಂತೀವಿ ಸಹಕಾರ, ಕೋಆಪರೇಷನ್ಸ್ ಅಂತ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಅದಕ್ಕೆ ಅಕಾರ್ಡಿಂಗ್ ಟು ಮೆರಿಲ್ ಮತ್ತು ಎಲ್ರಿಜ್ ಅವರು ಡೆಫಿನೇಷನ್ಸ್ ಕೊಡ್ತಾರೆ. ಸಹಕಾರವು ಸಾಮಾಜಿಕ ಅಂತರ್ಕ್ರಿಯೆಯ ಒಂದು ರೂಪವಾಗಿದ್ದು ಇದರಲ್ಲಿ ಇಬ್ಬರು ಅಥವಾ ಹೆಚ್ಚು ಜನರು ಸಾಮಾನ್ಯ ಗುರಿಯನ್ನು ತಲುಪಲು ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತಾರೆ ಎಂದಿದ್ದಾರೆ. ಎಲ್ರಿಜ್ ಮತ್ತು ಮೆರಿಲ್ ಹೇಳ್ತಾರೆ, ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಗುರಿಯನ್ನು ತಲುಪಲು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಬಂದಿರತಕ್ಕಂತಹ ಪ್ರತಿಫಲವನ್ನು ಸಮಾನವಾಗಿ ಹಂಚಿಕೊಳ್ತಾರೆ ಅಂತೇಳಿ ಎಲ್ರಿಜ್ ಮತ್ತು ಮೆರಿಲ್ ಅವರು ತಮ್ಮ ಡೆಫಿನೇಷನ್ಸ್ ಅಲ್ಲಿ ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅದೇ ಮುಂದುವರೆದ ಡೆಫಿನೇಷನ್ ಹೇಳ್ತಾರೆ. ಅಕಾರ್ಡಿಂಗ್ ಟು A.W. ಗ್ರೀನ್ ಅವರು, ಸಾಮಾನ್ಯವಾಗಿ ಎಲ್ಲರೂ ಸಂಪೋಷಿಸುವಂತಹ ಗುರಿಯೊಂದನ್ನು ತಲುಪಲು ಅಥವಾ ಕಾರ್ಯವೊಂದನ್ನು ನಿರ್ವಹಿಸಲು ಇಬ್ಬರು ಅಥವಾ ಅದಕ್ಕೂ ಹೆಚ್ಚಿನ ಸಂಖ್ಯೆಯ ಜನರು ನಡೆಸುವ ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನವನ್ನು ಸಹಕಾರ ಎಂದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಸಂಪೋಷಿಸುವಂತಹ ಗುರಿಯನ್ನು ಅಂದರೆ ಎಲ್ಲರೂ ಹೊಂದತಕ್ಕಂತಹ ಗುರಿಯನ್ನು, ವ್ಯಾಪಾರ ಎಷ್ಟು ಮಾಡಬೇಕು, ಕೃಷಿಯನ್ನು ಎಷ್ಟು ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಎಷ್ಟು ಮಾಡಬೇಕು ಅಂತಕ್ಕಂತಹ ಸಾಮಾನ್ಯ ಗುರಿಯನ್ನು ತಲುಪಲು ಅಥವಾ ಕಾರ್ಯವೊಂದನ್ನು ನಿರ್ವಹಿಸಲು ಕೆಲಸವನ್ನು ಮಾಡಲಿಕ್ಕೆ ಇಬ್ಬರು ಅಥವಾ ಅದಕ್ಕೂ ಹೆಚ್ಚಿನ ಸಂಖ್ಯೆಯ ಜನರು, 2 ಅಥವಾ 2ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ನಡೆಸತಕ್ಕಂತಹ ಸಾಮೂಹಿಕ ಪ್ರಯತ್ನವನ್ನು, ಎಲ್ಲರೂ ಒಟ್ಟಾಗಿ ಸೇರಿಸತಕ್ಕಂಥ ಪ್ರಯತ್ನವನ್ನು ನಾವು ಸಹಕಾರ ಅಂತ ಕರಿತೀವಿ. ಮುಂದುವರಿತಾ ಜನರಲ್ ಆಗಿ ಹೇಳ್ತಾರೆ, ಸಹಕಾರವೆಂಬುದು ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಅಥವಾ ಪರಸ್ಪರ ಹಂಚಿಕೊಳ್ಳಬಹುದಾದ ಪ್ರತಿಫಲಗಳನ್ನು ಪಡೆಯಲು ಜನರು ನಡೆಸುವ ಜಂಟಿ ಪ್ರಯತ್ನ. ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ತಲುಪಲಿಕ್ಕೆ 22ಕ್ಕಿಂತ ಹೆಚ್ಚು ಜನರು ಒಟ್ಟಾಗಿ ಸೇರಿ ನಡೆಸತಕ್ಕಂಥ ಪ್ರಯತ್ನ ಅಂತೇಳಿ ಕರೀಬಹುದು. ಮುಂದುವರಿತಾ ಸಹಕಾರದ ಲಕ್ಷಣಗಳು. ಈಗ ಸಹಕಾರದ ಲಕ್ಷಣಗಳು. ಸಹಕಾರದ ಲಕ್ಷಣ ಅಂದರೆ ಸಹಕಾರ ಘಟನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಅಧ್ಯಯನ ಮಾಡೋದಾದ್ರೆ, ಮೊದಲನೇದಾಗಿ ಸಹಕಾರವು ಸಾರ್ವತ್ರಿಕವಾದುದು ಮತ್ತು ನಿರಂತರವಾದುದು. ಸಹಕಾರವು ಸಾರ್ವತ್ರಿಕವಾದುದು ಮತ್ತು ನಿರಂತರವಾದುದು. ಸಹಕಾರ ಅಂತಕ್ಕಂಥದ್ದು ಸಾರ್ವತ್ರಿಕ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಕಾಣಬಹುದು ಅಂತ ಅದರ ಸಹಕಾರ ಇಲ್ಲೇ ಇರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನ 700ರಿಂದ 800 ಕೋಟಿ ಜನಸಂಖ್ಯೆ, 900 ಕೋಟಿ ಜನಸಂಖ್ಯೆ ಏನಿದೆ, ಈ ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಹಕಾರ ಇದ್ದೇ ಇದೆ. ಅನಾಗರಿಕ ಸಮಾಜ, ಬರ್ಬರವಾಗಿರ್ತಕ್ಕಂಥ ಸಮಾಜ, ಆದಿವಾಸಿ ಸಮಾಜ ಹೀಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇದ್ರೂ ಕೂಡ ಪರಸ್ಪರರ ನಡುವೆ ಸಹಕಾರ ಅಂತಕ್ಕಂಥದ್ದು ಇದ್ದೇ ಇದೆ. ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಅಪ್ಪ ಮಕ್ಕಳ ನಡುವೆ ಆಗಿರ್ಬೋದು, ಅಣ್ಣ ತಂಗಿ ನಡುವೆ ಆಗಿರ್ಬೋದು, ಹೀಗೆ ವಿಭಿನ್ನ ಸಾಮಾಜಿಕ ಸಂಬಂಧಗಳಲ್ಲಿ ಸಹಕಾರ ಅಂತಕ್ಕಂಥದ್ದು ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಅಂದರೆ ತನ್ನ ಡಿಮಾಂಡನ್ನು ತಾನೇ ಎಲ್ಲ ರೀತಿಯಿಂದಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಒಬ್ಬರಿಗೆ ಇನ್ನೊಬ್ಬರಿಂದ ಸಹಕಾರ ಅಂತಕ್ಕಂಥದ್ದು ಅತ್ಯವಶ್ಯಕ. ಹಾಗಾಗಿ ಸಾರ್ವತ್ರಿಕವಾಗಿ ಸಹಕಾರವನ್ನು ಕಾಣಬಹುದು. ಸಹಕಾರ ಇಲ್ಲದೆ ಇರತಕ್ಕಂಥ ಸಮಾಜ ಜಗತ್ತಲ್ಲಿ ಎಲ್ಲೂ ಇಲ್ಲ. ಯಾವುದೇ ಪ್ರಾಣಿ ಸಮಾಜ ಆಗಿರ್ಬೋದು, ಯಾವುದೇ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಮಾನವ ಸಮಾಜ ಕೂಡ ಆಗಿರ್ಬೋದು. ಅದೇ ರೀತಿ ನಿರಂತರವಾದ್ದು, ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸಹಕಾರ ಅಂತಕ್ಕಂಥದ್ದು ಯಾವುದೇ ನಿಗದಿತವಾಗಿರ್ತಕ್ಕಂತಹ ಹಂತದವರೆಗೆ ನಡೆದರೂ ಅದು ಸ್ಟಾಪ್ ಆಗಲ್ಲ. ಏನಾಗುತ್ತೆ ಹಾಗಾದ್ರೆ ಅದು ಕಂಟಿನ್ಯೂಯಸ್ ಪ್ರೋಸೆಸ್, ನಿರಂತರವಾಗಿ ನಡೆಯುತ್ತೆ. ಸಹಕಾರವೆಂಬುದು ನಿರಂತರವಾಗಿರ್ತಕ್ಕಂತಹ ಪ್ರಕ್ರಿಯೆ.
ಸಹಕಾರ ಅಂತಕ್ಕಂಥ ಪ್ರಕ್ರಿಯೆ ಕಂಟಿನ್ಯೂಯಸ್ ಪ್ರೋಸೆಸ್, ಅದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಅದು ಯಾವುದೇ ಒಂದು ನಿಗದಿತವಾಗಿರ್ತಕ್ಕಂತಹ ಹಂತದವರೆಗೆ ಆಗಲಿ ಅಥವಾ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಟಾರ್ಗೆಟನ್ನು ರೀಚ್ ಆಗೋವರೆಗೂ ಮಾತ್ರ ಇರಲ್ಲ, ಅದು ನಿರಂತರ. ಅಂದರೆ ಇದು ಶತಶತಮಾನಗಳಿಂದ ನಿರಂತರವಾಗಿ ಮುಂದುವರಿಯುತ್ತೆ. ಯಾರೋ ಇಬ್ಬರ ನಡುವೆ ಸಹಕಾರ ನಿಂತೋಯ್ತು, ಅಲ್ಲಿ ಸಹಕಾರ ಮುಗಿಯಲ್ಲ. ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಾಮಾಜಿಕ ವ್ಯವಸ್ಥೆ, ಎರಡು ದೇಶಗಳ ನಡುವೆ ಸಹಕಾರ ಯಾವುದೋ ಒಂದು ಸನ್ನಿವೇಶ, ಉದಾಹರಣೆಗೆ ಇಂಡಿಯಾ ಚೀನಾ ನಡುವೆ ಗಾಲ್ವನ್ ಕಣಿವೆ ಪ್ರಕರಣದ ನಂತರ ಸಹಕಾರ ನಿಂತು ಹೋಗಿದೆ. ಆದರೆ ಬೇರೆ ದೇಶಗಳ ನಡುವೆ ನಡೀತಾ ಇದೆ ನಿರಂತರವಾಗಿ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನು ಕೆಲವೊಂದು ಭಯೋತ್ಪಾದಕ ಚಟುವಟಿಕೆಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಿಂದ ನಮ್ಮ ಅವ್ರ ದೇಶದ ನಡುವೆ ಸಹಕಾರ ನಿಂತೋಗಿದೆ. ಆದರೆ ಭಾರತ ಮತ್ತು ಬೇರೆ ದೇಶದ ನಡುವೆ, ಜಪಾನ್ ನಡುವೆ, ಅಮೆರಿಕ ನಡುವೆ, ಆಸ್ಟ್ರೇಲಿಯಾ ನಡುವೆ, ನ್ಯೂಜಿಲೆಂಡ್ ನಡುವೆ, ಹೀಗೆ ವಿವಿಧ ದೇಶಗಳ ನಡುವೆ ಸಹಕಾರ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಸಹಕಾರವು ಸಾರ್ವತ್ರಿಕ, ಎಲ್ಲ ಕಡೆ ಇದೆ, ಸಹಕಾರವು ನಿರಂತರ. ಎರಡನೇದಾಗಿ ಸಾಮಾನ್ಯ ಉದ್ದೇಶಗಳ ಗ್ರಹಿಕೆ. ಸಾಮಾನ್ಯ ಉದ್ದೇಶಗಳ ಗ್ರಹಿಕೆ. ಸಾಮಾನ್ಯ ಉದ್ದೇಶಗಳ ಗ್ರಹಿಕೆ ಅಂದರೆ ಸಹಕಾರ ಅಂತಕ್ಕಂಥದ್ದು ಸಾಮಾನ್ಯ ಉದ್ದೇಶಗಳನ್ನ ಗ್ರಹಿಕೆ ಅಂದರೆ ಹೊಂದಿರುತ್ತೆ ಅಂತ ಅರ್ಥ. ಇಬ್ರು ಜೊತೆಯಾಗಿ ಕೆಲಸ ಮಾಡ್ತಾರೆ ಅಂದರೆ ಇಬ್ಬರ ಉದ್ದೇಶನೂ ಒಂದೇ ಆಗಿರ್ತದೆ. ಅಂದರೆ ಒಂದು ಕ್ರೀಡೆಯಲ್ಲಿ ಇಬ್ರು ಜೊತೆಯಾಗಿ ಆಟ ಆಡ್ತಾರೆ, ಅವ್ರ ಉದ್ದೇಶ ಜಯಶಾಲಿ ಆಗಬೇಕು. ಕೃಷಿಯಲ್ಲಿ ಇಬ್ರು ಸೇರಿ ಕೆಲಸ ಮಾಡ್ತಾರೆ, ಅವ್ರ ಉದ್ದೇಶ ಒಳ್ಳೆ ಉತ್ಪಾದನೆಯನ್ನು ಮಾಡಬೇಕು. ಬಿಸ್ನೆಸ್ ಅಲ್ಲಿ ಇಬ್ರು ಸೇರಿ ಕೆಲಸವನ್ನು ಮಾಡ್ತಾರೆ, ಹೆಚ್ಚು ಲಾಭವನ್ನು ಗಳಿಸಬೇಕು. ಎರಡು ವಿದ್ಯಾರ್ಥಿಗಳು ಜೊತೆಯಾಗಿ ಕಂಬೈನ್ ಸ್ಟಡಿ ಮಾಡ್ತಾರೆ, ಅವ್ರ ಉದ್ದೇಶ ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗಿಬೇಕು. ಹೀಗೆ ಸಹಕಾರ ಅಂತಕ್ಕಂಥದ್ದು ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅದು ಸಾಮಾನ್ಯ ಉದ್ದೇಶಗಳನ್ನು ಹೊಂದಿರುತ್ತೆ ಅಂತ ಅರ್ಥ. ಅಂದ್ರೆ ಇಬ್ಬರು ಜೊತೆಯಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಇಬ್ಬರ ಉದ್ದೇಶ ಒಂದೇ ಆಗಿರುತ್ತೆ. ಇಬ್ರು ಜೊತೆಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಬ್ಬರ ಉದ್ದೇಶ ಏನಾಗಿರ್ತದೆ, ಒಂದೇ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಹಾಗಾಗಿ ಸಹಕಾರ ಅಂತಕ್ಕಂಥದ್ದು ಸಾಮಾನ್ಯ ಉದ್ದೇಶಗಳನ್ನು ಗ್ರಹಿಸಿಕೊಂಡಿರ್ತದೆ, ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಸಾಮಾನ್ಯ ಉದ್ದೇಶಗಳ ಗ್ರಹಿಕೆ. ಅದೇ ರೀತಿ ಮುಂದುವರಿತಾ ಸಾಮಾನ್ಯ ಪ್ರತಿಫಲಕ್ಕಾಗಿ ಕೂಡಿ ದುಡಿಯುವಿಕೆ. ಸಾಮಾನ್ಯ ಪ್ರತಿಫಲಕ್ಕಾಗಿ ಕೂಡಿ ದುಡಿಯುವಿಕೆ. ಸಹಕಾರ ಅಂತಕ್ಕಂಥದ್ದು ಸಾಮಾನ್ಯ ಪ್ರತಿಫಲಕ್ಕಾಗಿ ಕೂಡಿ ದುಡಿಯುವಿಕೆಯನ್ನ ಒಳಗೊಂಡಿರ್ತದೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಡಿಮ್ಯಾಂಡ್ ಅನ್ನ, ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಫಲವನ್ನ, ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಲಾಭವನ್ನ ಪಡ್ಕೊಳ್ಳಿಕ್ಕೆ ಕೂಡಿ ದುಡಿತಾರೆ ಅಂತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಸಹಕಾರ ಅಂತಕ್ಕಂಥದ್ದು ಸಾಮಾನ್ಯ ಪ್ರತಿಫಲಕ್ಕೆ ಅಂದ್ರೆ ಎಲ್ಲರೂ ಒಪ್ಪಬಹುದಾಗಿರ್ತಕ್ಕಂಥ, ಇಬ್ಬರು ಕೂಡ ಕಾಮನ್ ಆಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಪ್ರತಿಫಲಕ್ಕಾಗಿ ಕೂಡಿ ದುಡಿತಾರೆ. ಅಂದ್ರೆ ಜಯಶಾಲಿ ಆಗಬೇಕು ಅಂತಕ್ಕಂಥದ್ದು ಇಬ್ಬರ ಆಟಗಾರರ ಉದ್ದೇಶ. ಸಾಮಾನ್ಯ ಪ್ರತಿಫಲ ಅದಕ್ಕೆ ಏನ್ ಮಾಡ್ತಾರೆ, ಇಬ್ಬರು ಸೇರಿ ಆಟ ಆಡಿ ಗೆಲ್ತಾರೆ. ಒಂದು ಒಳ್ಳೆ ಉತ್ಪಾದನೆಯನ್ನ ಮಾಡಬೇಕು ಅಂತಕ್ಕಂಥ ಇಬ್ಬರ ರೈತರ ಸಾಮಾನ್ಯ ಉದ್ದೇಶ ಪ್ರತಿಫಲ ಅದು. ಅದಕ್ಕಾಗಿ ಅವರಿಬ್ಬರು ಕೂಡಿ ದುಡಿತಾರೆ. ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥ ಸಾಮಾನ್ಯ ಪ್ರತಿಫಲ. ಇಬ್ಬರು ವಿದ್ಯಾರ್ಥಿಗಳು ಅವರಿಬ್ಬರು ಕೂಡ ಜೊತೆಯಾಗಿ ನೋಟ್ಸ್ ಅನ್ನ ಪರಸ್ಪರ ಎಕ್ಸ್ಚೇಂಜ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ಕಂಬೈನ್ ಸ್ಟಡಿ ಮಾಡೋದ್ರ ಮೂಲಕ ಅವರು ನಾಲೆಡ್ಜ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಅಂದ್ರೆ ಸಾಮಾನ್ಯ ಉದ್ದೇಶಗಳನ್ನ, ಕಾಮನ್ ಆಗಿರ್ತಕ್ಕಂತಹ ಪ್ರತಿಫಲಗಳನ್ನ ಪಡಿಲಿಕ್ಕೆ 2-2ಕ್ಕಿಂತ ಹೆಚ್ಚು ಜನ ಕೂಡಿ ದುಡಿತಕ್ಕಂಥದ್ದನ್ನು ನಾವು ಕಾಣ್ಬೋದು. ಬಿಸ್ನೆಸ್ ಮ್ಯಾನ್, ಅದೇ ರೀತಿ ಕೃಷಿಕರಾಗಿರ್ಬೋದು, ಅದೇ ರೀತಿ ಆಟಗಾರರಾಗಿರ್ಬೋದು, ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು. ಹೀಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯ ಪ್ರತಿಫಲಕ್ಕಾಗಿ ಸಹಕಾರದಲ್ಲಿ ಏನು ಮಾಡ್ತಾರೆ, ಕೂಡಿ ದುಡಿಮೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಕೂಡಿ ದುಡಿಮೆ ಮಾಡೋದ್ರ ಮೂಲಕ ಪ್ರತಿಫಲವನ್ನು ಪಡೆದು ಅದನ್ನು ಸಾಮಾನ್ಯವಾಗಿ ಹಂಚಿಕೊಳ್ತಾರೆ. ಮುಂದುವರಿತಾ ಸಹಕಾರ ಯಾವಾಗಲೂ ಸ್ವಾರ್ಥರಹಿತವಾಗಿರುತ್ತದೆ ಎನ್ನುವಂತಿಲ್ಲ. ಸಹಕಾರವು ಯಾವಾಗಲೂ ರಹಿತವಾಗಿರುತ್ತದೆ ಎನ್ನುವಂತಿಲ್ಲ. ಸಹಕಾರವು ಯಾವಾಗಲೂ ಸ್ವಾರ್ಥರಹಿತವಾಗಿರ್ತದೆ ಅಂತ ಅನ್ನಂಗಿಲ್ಲ. ಅಂದ್ರೆ ಅದರಲ್ಲಿ ಕೆಲವೊಬ್ಬರ ಸ್ವಾರ್ಥನೂ ಕೂಡ ಇರುತ್ತೆ ಅಂತ ಅರ್ಥ. ಅಂದ್ರೆ ನಾವು ಇನ್ನೊಬ್ಬರಿಗೆ ಸಹಕಾರವನ್ನ ಮಾಡ್ತೀವಿ ಅಂತ ಅದ್ರಲ್ಲಿ ನಮ್ಮ ಸ್ವಾರ್ಥನೂ ಕೂಡ ಇರುತ್ತೆ. ನಾವಿವತ್ತು ಯಾರಿಗೋ ಒಬ್ಬರಿಗೆ ಪೆನ್ ಇಲ್ಲ ಅಂತ ಪೆನ್ ಕೊಡ್ತೀವಿ ಅಂದ್ರೆ ನಾಳೆ ನನಗಿಲ್ಲದೆ ಇದ್ದ
ತಂದಿದ್ದೀವಿ ಅದನ್ನ ಅವ್ರಿಗೆ ಕೊಡ್ತೀವಿ, ನಾಳೆ ನಾನು ತರದೇ ಇದ್ದಾಗ ಅವ್ರು ನಮಗೆ ಕೊಡ್ಲಿ. ಈ ರೀತಿಯಾಗಿ ಅಂದ್ರೆ ನೀನು ಯಾವುದೇ ಒಬ್ಬ ವ್ಯಕ್ತಿಗೆ ಸಹಕಾರವನ್ನು ಮಾಡ್ತೀಯ ಅಂತ ಹೇಳಿದ್ರೆ ನಿಸ್ವಾರ್ಥವಾಗಿ ಎಲ್ಲ ಸಂದರ್ಭದಲ್ಲಿ ಸೇವೆಯನ್ನ ಮಾಡಲ್ಲ. ನಿಸ್ವಾರ್ಥವಾಗಿ ಎಲ್ಲ ಸಂದರ್ಭದಲ್ಲಿ ಸೇವೆಯನ್ನ ಮಾಡಲ್ಲ. ಒಂದು ಮಗು ತಾಯಿ ಹೇಳಿರ್ತಕ್ಕಂಥ ಎಲ್ಲ ಕೆಲಸವನ್ನ ಮಾಡುತ್ತೆ, ಅದರಿಂದ ಕೆಲವೊಂದು ಡಿಮ್ಯಾಂಡ್ಸ್ ಅನ್ನು ಕೂಡ ಇಟ್ಟಿರುತ್ತೆ, ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡಬೇಕು. ಒಂದು ಸಣ್ಣ ವಿವಾದ ಆಗಿರ್ಬೋದು, ಉದಾಹರಣೆಗೆ ಬೆಲ್ಲ ತಿನ್ಲಿಕ್ಕೆ ಮಗು ಆಸೆ ಇರುತ್ತೆ, ಏನೋ ಒಂದು ಕೆಲಸ ಮಾಡಿ ಹೇಳುತ್ತೆ, ನಾನು ಆ ಕೆಲಸ ಮಾಡ್ಕೊಂಡ್ರೆ ನಿನಗೆ ಇದು ಕೊಡಬೇಕು ಅಂತ ಕೇಳ ಸ್ವಾರ್ಥ. ಸಹಕಾರ, ತಾಯಿಗೆ ಸಹಕಾರವನ್ನು ಮಾಡುತ್ತೆ, ಜೊತೆಗೆ ಅದರಲ್ಲಿ ತನ್ನ ಸ್ವಾರ್ಥನೂ ಕೂಡ ಅಡಗಿರುತ್ತೆ ಅಂತಕ್ಕಂಥದ್ದನ್ನ. ನಾನು ಈ ಕೆಲಸವನ್ನ ಮಾಡ್ಕೊಂಡ್ಬಂದ್ರೆ ನಿನಗೆ ಹೆಲ್ಪ್ ಮಾಡಿದರೆ, ನಾನು ಈ ಕೆಲಸವನ್ನ ಮಾಡ್ಕೊಂಡ್ಬಂದ್ರೆ ನೀನು ನನಗೆ ಈ ಕೆಲಸವನ್ನ ಮಾಡ್ಕೊಡ್ಬೇಕು, ಅಥವಾ ನನಗೆ ಇದನ್ನ ತಿನ್ನಕ್ಕೆ ಮಾಡ್ಕೊಡ್ಬೇಕು ಅಂತ ಈ ರೀತಿಯಾಗಿರ್ತಕ್ಕಂಥ ಸಣ್ಣ ರೀತಿಯಾಗಿರ್ತಕ್ಕಂಥ ಸಹಕಾರ. ಅದೇ ರೀತಿ ದೊಡ್ಡದಲ್ಲೂ ಕೂಡ ಅಷ್ಟೇ, ಯಾವುದಾದ್ರು ವ್ಯಾಪಾರ ವಹಿವಾಟು ದೇಶಗಳ ನಡೀತಕ್ಕಂತಹ ವ್ಯಾಪಾರ ಸಹಕಾರ ಸಂಬಂಧಗಳಾದರೆ ಈ ದವಸ ಧಾನ್ಯಗಳನ್ನ ಅಥವಾ ಈ ತರಕಾರಿ ಅಂಶಗಳನ್ನ ನಿಮ್ಮ ದೇಶಕ್ಕೆ ತಗೊಳ್ರಿ, ನಾನು ತಗೊಳ್ತೀನಿ, ಇವನ್ನ ನೀನು ತಗೋಬೇಕು ಮಾರುಕಟ್ಟೆಗೆ. ಈ ಫುಡ್ ಗ್ರೈನ್ಸ್ ಅನ್ನ ನೀನು ತಗೊಂಡ್ರೆ ಈ ರೆಡಿಮೇಡ್ ಮಟೀರಿಯಲ್ಸ್ ಅನ್ನ ನೀನು ನಿಮ್ಮ ದೇಶದಲ್ಲಿ ಮಾರಾಟವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಒಂದು ಕಡೆ ಸಹಕಾರ, ಇನ್ನೊಂದು ಕಡೆ ಸ್ವಾರ್ಥ. ಈ ರೀತಿಯಾಗಿ ಸಹಕಾರ ಅಂತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲಿ ಸ್ವಾರ್ಥರಹಿತವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಸ್ವಾರ್ಥವನ್ನು ತುಂಬಿಕೊಂಡಿರುತ್ತದೆ, ಅದರಲ್ಲಿ ತನಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಡಿಮ್ಯಾಂಡ್ಸ್ ಅನ್ನು ಫುಲ್ಫಿಲ್ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಮುಂದುವರಿತಾ ಸಹಕಾರ ಅಂತಕ್ಕಂಥದ್ದು ಸಹಕಾರಕ್ಕೆ ಅಗತ್ಯವಾದ ಪರಿಸ್ಥಿತಿಗಳು. ಸಹಕಾರಕ್ಕೆ ಅಗತ್ಯವಾದ ಪರಿಸ್ಥಿತಿಗಳು, ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸಹಕಾರಕ್ಕೆ ಅಗತ್ಯವಾಗಿರ್ತಕ್ಕಂತಹ ಪರಿಸ್ಥಿತಿ ಇರಬೇಕು, ಇದ್ದಾಗ ಮಾತ್ರ ಏನಾಗುತ್ತೆ ಸಹಕಾರ ಜರುಗುತ್ತೆ. ಉದಾಹರಣೆಗೆ ನೀನು ಒಬ್ಬ ವ್ಯಕ್ತಿಗೆ ಊಟವನ್ನು ಬಡಿಸಬೇಕು ಅಥವಾ ಊಟವನ್ನು ನೀಡಬೇಕು, ಅವನಿಗೆ ಆ ಸಹಕಾರವನ್ನು ಅನ್ನದಾನವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇರುತ್ತೆ. ಆದರೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಅಂದರೆ ಅವನಿಗೆ ಹಸುವಾಗಿರಬೇಕು, ವೆರಿ ಇಂಪಾರ್ಟೆಂಟ್. ಹಸುವಿಂದಲೇ ದಿನ ಅವನಿಗೆ ಊಟವನ್ನು ಬಡಿಸಿದ್ರೆ ಅದು ಅರ್ಥ ಆಗಲ್ಲ. ಯಾರೋ ಒಬ್ಬ ವ್ಯಕ್ತಿಗೆ ನೀನು ಹಣಕಾಸಿನ ಸಹಾಯವನ್ನು ಮಾಡಬೇಕಂತ ಅಂದ್ಕೊಂಡಿರ್ತೀಯಾ, ಕೊಡಬೇಕು ಅಂತೇಳಿ, ಅವನಿಗೆ ಆ ಸಾಲವನ್ನು ಆ ಹಣವನ್ನು ಇಸ್ಕೊಳ್ತಕ್ಕಂತಹ ಅನಿವಾರ್ಯತೆ ಇರಬೇಕು. ಹಣದ ಅವಶ್ಯಕತೆ ಅಂತಕ್ಕಂಥದ್ದು ಆ ವ್ಯಕ್ತಿಗಿದ್ದಾಗ ಮಾತ್ರ ಏನಾಗುತ್ತೆ ಅಲ್ಲಿ ಸಹಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ದೇಶಕ್ಕೆ ಯಾವುದೋ ಒಂದು ಇಕ್ವಿಪ್ಮೆಂಟ್ಸನ್ನು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಯುದ್ಧೋಪಕರಣಗಳಾಗಿರ್ಬೋದು, ಯಾವುದನ್ನಾದ್ರೂ ಕೂಡ ನೀನು ಕಳಿಸ್ತೀಯಾ, ಕೊಡ್ತೀಯಾ, ಸಹಾಯ ಮಾಡ್ತೀಯ ಅಂದರೆ ಆ ದೇಶಕ್ಕೆ ಅವನ್ನ ಪಡ್ಕೊಳ್ತಕ್ಕಂತಹ ಅನಿವಾರ್ಯತೆ ಇರಬೇಕು. ಆಗಿದ್ದಾಗ ಮಾತ್ರ ನಿನ್ನಿಂದ ಆ ಯುದ್ಧೋಪಕರಣಗಳನ್ನು ಅಥವಾ ಆಹಾರದ ಸಾಮಗ್ರಿಗಳನ್ನು ಅಥವಾ ಔಷಧಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅನ್ನು ಪಡ್ಕೊಳ್ತಕ್ಕಂಥ ಸನ್ನಿವೇಶ. ಆ ದೇಶದಲ್ಲೇ ವಿಪರೀತವಾಗಿರ್ತಕ್ಕಂಥ ಯುದ್ಧೋಪಕರಣಗಳಿದ್ದಾವೆ, ಆಹಾರ ಧಾನ್ಯಗಳಿದ್ದಾವೆ, ಔಷಧಿಯ ಎಲ್ಲ ಬೇಡಿಕೆಗಳು ಕೂಡ ಆ ದೇಶನೇ ಫುಲ್ಫಿಲ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಅದು ಇನ್ನೊಬ್ಬರ ಹತ್ರ ಸಹಕಾರವನ್ನು ಬೇಡಲ್ಲ. ಅಂದರೆ ಸಹಕಾರಕ್ಕೆ ಅಗತ್ಯವಾಗಿರ್ತಕ್ಕಂತಹ ಸ್ಥಿತಿಗತಿ ಅಂತಕ್ಕಂಥದ್ದು, ಸನ್ನಿವೇಶ ಅಂತಕ್ಕಂಥದ್ದು ಬಹುಮುಖ್ಯ ಆಗಿದೆ. ಆಗಿದ್ದಾಗ ಮಾತ್ರ ಸಹಕಾರಕ್ಕೆ ಅಗತ್ಯವಾಗಿರ್ತಕ್ಕಂಥ ಸನ್ನಿವೇಶ ಇದ್ದಾಗ ಮಾತ್ರ ಅಲ್ಲಿ ಸಹಕಾರ ಜರಗಲಿಕ್ಕೆ ಅವಶ್ಯಕತೆ ಇದೆ. ಹಸುವಿದ್ರೆ ಮಾತ್ರ ನೀನು ಊಟವನ್ನು ಬಡಿಸಲಿಕ್ಕೆ, ಅವರಿಗೆ ಬೇಡಿಕೆ ಇದ್ದಾಗ ಮಾತ್ರ ಅದನ್ನು ಹೆಲ್ಪನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಅವರಲ್ಲೇ ಆ ಅಂಶ ಹೊಟ್ಟೆ ತುಂಬ ಊಟ ಮಾಡಿದನಪ್ಪ ವ್ಯಕ್ತಿ, ಅವನಿಗೆ ನಾವೇನು ಕೂಡ ಆಹಾರವನ್ನು ನೀಡಲಿಕ್ಕೆ ಅವಶ್ಯಕತೆ ಇರಲ್ಲ, ಬೇಡಿಕೆ ಅವಶ್ಯಕತೆ ಬೇಕಾಗಿರಲ್ಲ. ಅವನಿಗೆ ಹಸುವೇ ಇಲ್ಲ ಅಂತ ಹೇಳಿದ್ರೆ ಊಟ ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ದೇಶಕ್ಕೆ ಯಾವುದೇ ಅಪಾಯನೇ ಇಲ್ಲ, ನೀನು ರಕ್ಷಣೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ರಕ್ಷಣಾ ಸಾಮಗ್ರಿಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ದೇಶಕ್ಕೆ ಯಾವುದೇ ಶತ್ರುಗಳಿಲ್ಲ, ಜೊತೆಗೆ ಮೇಲಾಗಿ ಆ ದೇಶದಲ್ಲಿ ಸಾಕಷ್ಟು ರಕ್ಷಣಾ ಸಾಮಗ್ರಿಗಳಿದೆ ಅಂದರೆ ನಿನ್ನ ರಕ್ಷಣಾ ಸಾಮಗ್ರಿಗಳ ಅವಶ್ಯಕತೆ ಅಂತಕ್ಕಂಥದ್ದು ಬರಲ್ಲ. ಹಾಗಾಗಿ ಸಹಕಾರಕ್ಕೆ ಅಗತ್ಯವಾಗಿರ್ತಕ್ಕಂಥ ಸ್ಥಿತಿಗತಿ ಇದ್ದಾಗ ಮಾತ್ರ ಅಲ್ಲಿ ಸಹಕಾರ ಅಂತಕ್ಕಂಥದ್ದು ಜರುಗುತ್ತೆ ಅಂತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತಾ ಸಹಕಾರಕ್ಕೆ ಸಹಕಾರಿ ಮನೋಭಾವದ ಬೆಳವಣಿಗೆ ಅವಶ್ಯಕವೆನಿಸಿರುವ ಮಾನಸಿಕ ಗುಣಗಳು. ಸಹಕಾರಿ ಮನೋಭಾವದ ಬೆಳವಣಿಗೆಗೆ ಸಹಕಾರಿ ಮನೋಭಾವದ ಬೆಳವಣಿಗೆಗೆ ಅವಶ್ಯವೆನಿಸಿರುವ ಮಾನಸಿಕ ಗುಣಗಳು. ಸಹಕಾರಿ ಮನೋಭಾವದ ಬೆಳವಣಿಗೆಗೆ ಅವಶ್ಯವೆನಿಸಿರುವ ಮಾನಸಿಕವಾಗಿರ್ತಕ್ಕಂತಹ ಗುಣಗಳು ಅತ್ಯವಶ್ಯಕ. ಸಹಕಾರಿ ಮನೋಭಾವದ ಬೆಳವಣಿಗೆಗೆ ಅವಶ್ಯವೆನಿಸಿರ್ತಕ್ಕಂಥ ಮಾನಸಿಕ ಗುಣಗಳು ಅಂದರೆ ನಾನು ಸಹಕಾರವನ್ನು ಪಡಿಬೇಕು,
ಇನ್ನೊಬ್ಬರ ಜೊತೆ ಬೆರಿಬೇಕು, ಅವರಿಂದ ನಾನು ಹೆಲ್ಪ್ ಪಡ್ಕೋಬೇಕು, ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಸಮಯ ಸಂದರ್ಭಕ್ಕೆ. ಈ ರೀತಿಯಾಗಿ ಸಹಕಾರವನ್ನ ಕೊಡುಕೊಳ್ಳುವಿಕೆಯ ಮನೋಭಾವನೆಯ ಬೆಳವಣಿಗೆ ನಮಗೆ ಅತ್ಯವಶ್ಯಕ. ನಾನು ಅವ್ರ ಹತ್ರ ಏನು ಸಹಕಾರ ಮಾಡ್ಕೊಳ್ಳೋಣ, ಅವ್ರ ಹತ್ರ ಹೋಗಿ ನಾನೇ ಹೆಲ್ಪ್ ಪಡ್ಕೋಬೇಕು, ಅವ್ರ ಅವಶ್ಯಕತೆ ನನಗೆ ಬೇಕಾಗಿಲ್ಲ, ನನ್ನ ಹತ್ರ ಎಷ್ಟಿದೆಯೋ ಅಷ್ಟೇ ಸಾಕು, ನಾನು ಅವ್ರ ಹತ್ರ ಹೋಗೋದಿಲ್ಲ, ಅವ್ರ ಹತ್ರ ನಾನು ಮಾತು ಕೇಳಲ್ಲ, ಅವರಿಂದ ನಾನು ಏನು ಹೆಲ್ಪನ್ನು ಪಡ್ಕೊಳ್ಳಲ್ಲ ಅಂತಕ್ಕಂತಹ ಏನಾದರೂ ಕೂಡ ಮನೋಭಾವನೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸಹಕಾರ ಜರಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಹಕಾರಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳು ಇರಬೇಕು, ಇಂಪಾರ್ಟೆಂಟ್. ಹಸುವಿರಬೇಕು, ಹಸುವಿದ್ರೂ ಕೂಡ ಆ ಹಸುವಿ ಇನ್ನೊಬ್ಬರು ಅನಾಹುತ ಕೊಟ್ಟರೆ ಅದನ್ನು ಸ್ವೀಕರಿಸ್ತಕ್ಕಂತಹ ಮನೋಸ್ಥಿತಿ ನಮ್ಮಲ್ಲಿರಬೇಕು. ಮಾನಸಿಕವಾಗಿರ್ತಕ್ಕಂತಹ ಗುಣ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಸಹಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹತ್ರ ಆ ರೀತಿ ಸಹಕಾರಿ ಮನೋಭಾವನೆ ಇಲ್ಲ, ನಾನು ಅವ್ರ ಹತ್ರ ಹೆಲ್ಪ್ ಪಡ್ಕೋಬೇಕು, ನಾನು ಮುಂದೆ ಸಾಧ್ಯವಾದ ಹೆಲ್ಪನ್ನು ಮಾಡಬೇಕು, ಈ ರೀತಿ ಕೊಡುಕೊಳ್ಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಪರಸ್ಪರ ಒಬ್ಬರಿಗೊಬ್ಬರು ಪೂರಕವಾಗಿ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಭಾವನೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಕಾರ ಜರಗಲಿಕ್ಕೆ ಸಾಧ್ಯ ಆಗಲ್ಲ. ಇಷ್ಟು ಸಹಕಾರದಲ್ಲಿ ಸಹಕಾರದ ಲಕ್ಷಣಗಳು. ಮುಂದೆ ಸಹಕಾರದ ಪ್ರಕಾರಗಳು. ಸಹಕಾರದ ಪ್ರಕಾರಗಳು. ಸಹಕಾರದ ಪ್ರಕಾರಗಳು. ಮೊದಲಾಗಿ ಪ್ರತ್ಯಕ್ಷ ಸಹಕಾರ. ಪ್ರತ್ಯಕ್ಷ ಸಹಕಾರ. ಎರಡನೇದಾಗಿ ಪರೋಕ್ಷ ಸಹಕಾರ. ಪ್ರಮುಖ ಎರಡು ರೀತಿಯಾಗಿರ್ತಕ್ಕಂಥ ಸಹಕಾರದ ಪ್ರಕಾರಗಳನ್ನು ನಾವು ಕಾಣಬಹುದು. ಪ್ರಮುಖ ಎರಡು ರೀತಿಯಾಗಿರ್ತಕ್ಕಂಥ ಸಹಕಾರದ ಪ್ರಕಾರಗಳು. ಮೊದಲಾಗಿ ಪ್ರತ್ಯಕ್ಷ ಸಹಕಾರ, ಎರಡನೇದಾಗಿ ಪರೋಕ್ಷ ಸಹಕಾರ ಅಂತ ಹೇಳಿದ್ರೆ ನೇರವಾಗಿ ಮುಖಾಮುಖಿಯಾಗಿ ದೈಹಿಕವಾಗಿ ಹತ್ತಿರದಿಂದ ನಡೆಸ್ತಕ್ಕಂಥ ಸಹಕಾರವನ್ನು ನಾವು ಪ್ರತ್ಯಕ್ಷ ಸಹಕಾರ ಅಂತ ಕರಿತೀವಿ. ಅಂದರೆ ಕೃಷಿಯಲ್ಲಾಗಿರ್ಬೋದು, ಆಟೋಟಗಳಲ್ಲಾಗಿರ್ಬೋದು, ಇನ್ನಿತರೆ ಧಾರ್ಮಿಕ ಜಾತ್ರೆ, ಮಹೋತ್ಸವ, ಸಭೆ ಸಮಾರಂಭಗಳಲ್ಲಿ ನಡೀತಕ್ಕಂಥ ಸಹಕಾರ ಆಗಿರ್ಬೋದು. ಇವುಗಳಲ್ಲಿ ನಾವು ನೇರ ಪ್ರತ್ಯಕ್ಷ ಅನ್ಯೋನ್ಯ ಮುಖಾಮುಖಿಯಾಗಿರ್ತಕ್ಕಂಥ ಸಂಬಂಧ ಸಂಪರ್ಕವನ್ನು ಕಾಣಬಹುದು. ಕೃಷಿಯಲ್ಲಿ ಒಂದೇ ಹೊಲದಲ್ಲಿ ಇಬ್ಬರು ಪರಸ್ಪರ ಜೊತೆಯಾಗಿ ಕೆಲಸವನ್ನು ಮಾಡ್ತಾರೆ. ಕೃಷಿಯಲ್ಲಿ ಪರಸ್ಪರ ಒಂದೇ ಹೊಲದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಕೆಲಸವನ್ನು ಮಾಡ್ತಾರೆ. ಕ್ರೀಡೆಗಳಲ್ಲಿ, ಆಟೋಟಗಳಲ್ಲಿ ಪರಸ್ಪರ ಒಂದೇ ಅಂಕಣದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಸೇರಿ ಸ್ಪರ್ಧೆಯನ್ನು ಮಾಡೋದ್ರ ಮೂಲಕ ಗೆಲ್ಲಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಕೃಷಿಯಲ್ಲಾಗಿರ್ಬೋದು, ಆಟೋಟಗಳಲ್ಲಾಗಿರ್ಬೋದು, ಧಾರ್ಮಿಕ ಜಾತ್ರೆ ಮಹೋತ್ಸವಗಳಲ್ಲಿ ಊರಲ್ಲಿ ಯಾವುದಾದ್ರು ಧಾರ್ಮಿಕ ಸಭೆ ಸಮಾರಂಭ ಆಚರಣೆ ಇರುತ್ತೆ. ಅದನ್ನು ನೆರವೇರಿಸಬೇಕು ಅಂದರೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನ ನೇರವಾಗಿ ಪರಸ್ಪರ ಭೇಟಿಯಾಗಿ ಮುಖಾಮುಖಿಯಾಗಿ ಸಹಕಾರವನ್ನು ಮಾಡೋದ್ರ ಮೂಲಕ ಅಲ್ಲಿ ಪ್ರತ್ಯಕ್ಷ ಸಹಕಾರವನ್ನು ಕಾಣಬಹುದು. ಅಂದರೆ ಪ್ರತ್ಯಕ್ಷ ಅಂತ ಹೇಳಿದ್ರೆ ನೇರ ಮುಖಾಮುಖಿಯಾಗಿರ್ತಕ್ಕಂತಹ ಭೌತಿಕವಾಗಿ ಸಾಮೀಪ್ಯದಿಂದಿರ್ತಕ್ಕಂತಹ ಸಹಕಾರವನ್ನು ನಾವು ಪ್ರತ್ಯಕ್ಷ ಸಹಕಾರ ಅಂತ ಕರಿತೀವಿ. ಇನ್ನು ಪರೋಕ್ಷ ಸಹಕಾರ, ಇಂಡೈರೆಕ್ಟ್ ಕೋಆಪರೇಷನ್. ಡೈರೆಕ್ಟ್ ಕೋಆಪರೇಷನ್ ಮತ್ತು ಇಂಡೈರೆಕ್ಟ್ ಕೋಆಪರೇಷನ್ಸ್ ಅಂತ ಹೇಳಿ ಅಂದ್ರೆ ಪರೋಕ್ಷ ಸಹಕಾರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇಂಡೈರೆಕ್ಟ್ ಆಗಿ ಸಹಕಾರವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಪರೋಕ್ಷವಾಗಿ, ನೇರವಾಗಿ ಅಲ್ಲದೆ ಬೇರೆ ರೀತಿಯಲ್ಲಿ ಪರೋಕ್ಷವಾಗಿ ಮಾಡ್ತಕ್ಕಂತಹ ಸಹಕಾರವನ್ನು ನಾವು ಪರೋಕ್ಷ ಸಹಕಾರ ಅಂತೇಳಿ ಕರಿತೀವಿ. ಪರೋಕ್ಷ ಸಹಕಾರ ಒಂದು ರೀತಿಯ ಗುರಿ ಸಾಧನೆಗಾಗಿ ವ್ಯಕ್ತಿಗಳು ವಿವಿಧ ಬಗೆಯ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅಂದರೆ ಒಂದು ಗುರಿಯ ಸಾಧನೆಗೆ ವಿವಿಧ ವ್ಯಕ್ತಿಗಳು ವಿವಿಧ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ತೊಡಗತಕ್ಕಂಥದ್ದನ್ನು ಕಾಣಬಹುದು. ಉದಾಹರಣೆಗೆ ಒಂದು ದೊಡ್ಡ ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ವಿಭಾಗಗಳಲ್ಲಿ ವಿವಿಧ ನೌಕರರು ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಕೆಲಸವನ್ನು ಮಾಡಿದಾಗ ಮಾತ್ರ ಆ ಕಾಲೇಜು, ವಿಶ್ವವಿದ್ಯಾನಿಲಯ, ಆ ಶೈಕ್ಷಣಿಕ ಸಂಸ್ಥೆ ಸಕ್ರಿಯವಾಗಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದರಲ್ಲಿರ್ತಕ್ಕಂಥ ಗುಮಾಸ್ತರಾಗಿರ್ಬೋದು, ಅದರಲ್ಲಿರ್ತಕ್ಕಂಥ ಪ್ಯೂನ್ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಸೆಕ್ಯೂರಿಟಿ, ಗೇಟ್ ಕೀಪರ್ಸ್, ಲೆಕ್ಚರರ್ಸ್, ಪ್ರೊಫೆಸರ್ಸ್, ವೈಸ್ ಚಾನ್ಸಲರ್ಸ್, ಹೀಗೆ ಜೊತೆಗೆ ಸ್ಟೂಡೆಂಟ್ಸ್, ಜೊತೆಗೆ ಪೇರೆಂಟ್ಸ್, ಇವರೆಲ್ಲರೂ ಕೂಡ ಪರಸ್ಪರ ಒಬ್ರಿಗೊಬ್ರು ತಮ್ಮ ತಮ್ಮ ಚಟುವಟಿಕೆಯನ್ನು ಮಾಡಬೇಕು. ಅಲ್ಲಿರ್ತಕ್ಕಂಥ ಪೇರೆಂಟ್ಸ್, ಪೋಷಕರು ಇರ್ತಾರೆ, ಅವರು ಮತ್ತೆ ಕಾಲೇಜಲ್ಲಿರ್ತಕ್ಕಂತಹ ಕಸ ಬಡಿತಕ್ಕಂಥ ಜನ ಗುಮಾಸ್ತರಾಗಿರ್ಬೋದು, ಇವರು ಅವರ ನಡುವೆ ನೇರವಾಗಿರ್ತಕ್ಕಂಥ ಸಂಪರ್ಕ ಇಲ್ಲ. ಆದರೆ ಪೋಷಕರು ಕೂಡ ವಿಶ್ವವಿದ್ಯಾನಿಲಯಕ್ಕೆ ಅವಶ್ಯಕತೆ, ಅದೇ ರೀತಿ ಗುಮಾಸ್ತರು ಕೂಡ, ಅಲ್ಲಿ ಕಸ ಬಡಿತಕ್ಕಂಥ ಪ್ಯೂನ್ಗಳು ಕೂಡ, ಪ್ರತಿಯೊಬ್ಬರು
ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ಶೈಕ್ಷಣಿಕ ಚಟುವಟಿಕೆಗೆ ಪೂರಕವಾಗಿ ಪ್ರತಿಯೊಬ್ಬರು ಕೂಡ ಅಂದ್ರೆ ಗೇಟ್ ಕೀಪರ್ಸ್ ಇಂದ ಹಿಡಿದು ಸೆಕ್ಯೂರಿಟಿ ಏಜೆನ್ಸಿ ಅವರಿಂದ ಹಿಡಿದು ಕಸವಡಿಯರಿಂದ ಹಿಡಿದು ಗುಮಾಸ್ತರಿಂದ ಹಿಡಿದು ಸ್ಟೂಡೆಂಟ್ಸ್ ಇಂದ ಹಿಡಿದು ಪೇರೆಂಟ್ಸ್ ಅವರಿಂದ ಹಿಡಿದು ವೈಸ್ ಚಾನ್ಸಲರ್ ಪ್ರೊಫೆಸರ್ಸಿಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವಿವಿಧ ಭಾಗಗಳಲ್ಲಿನ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಅಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆ ಸಕ್ರಿಯವಾಗಿ ಜರಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲದೆ ಇದ್ರೆ ಸರಿಯಾಗಿ ಜರಗಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿ ಪ್ರತ್ಯಕ್ಷ ಸಹಕಾರ ಮತ್ತು ಪರೋಕ್ಷ ಸಹಕಾರ ಒಂದು ವ್ಯವಸ್ಥೆಯ ಸಮರ್ಪಕ ಮುಂದುವರಿಕೆಗೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಬಂದು ನೀಟಾಗಿ 10 ಗಂಟೆ ಕ್ಲಾಸ್ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಕಸ ಹೊಡಿತಕ್ಕಂಥ ವ್ಯಕ್ತಿ 9 ಗಂಟೆಗೆ ಬಂದು ಬಾಗಿಲು ತೆಗೆದು ನೀಟಾಗಿ ಕಸ ಹೊಡೆದು ಎಲ್ಲ ಸ್ವಚ್ಛ ಮಾಡಿ ರೆಡಿ ಮಾಡಿ ವಿಧಿಗಡ್ಡಿ ಹಚ್ಚಿ ರೆಡಿ ಇದ್ರೆ ಅವ್ರು ಬಂದು ಮ್ಯಾನೇಜರ್ ಬಂದು ಕೆಲಸ ಮಾಡ್ಬೋದು, ಬಂದಿರ್ತಕ್ಕಂಥ ಕಸ್ಟಮರ್ಗೆ ಹಣಕಾಸಿನ ವ್ಯವಹಾರವನ್ನು ಮಾಡ್ಕೊಡ್ಬೋದು. ಗುಮಾಸ್ತನೆ ಬಂದಿಲ್ಲ ಅಂದ್ರೆ 10 ಗಂಟೆಗೆ ಬಂದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಜನರಿಗೆ ಆರ್ಥಿಕ ವಹಿವಾಟನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಲೇಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಗಿರಾಕಿಗಳು ಅಥವಾ ಕಸ್ಟಮರ್ಸ್ ಇರ್ತಾರೆ ಅವರು ಮತ್ತೆ ಅಲ್ಲಿರ್ತಕ್ಕಂತಹ ಗುಮಾಸ್ತ ನಡುವೆ ನೇರವಾಗಿರ್ತಕ್ಕಂಥ ಸಂಪರ್ಕ ಇಲ್ಲ. ಅಲ್ಲಿರ್ತಕ್ಕಂಥ ಪ್ಯೂನ್ ನೋಡಿ ಆದರೆ ಅವರ ಕೆಲಸ ಅತ್ಯವಶ್ಯಕವಾಗಿ ಬೇಕು. ಅದೇ ರೀತಿ ಒಂದು ಕೈಗಾರಿಕೆ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಸ್ವೈಪರ್ ಕ್ಲಾಸ್ ಅವರು ಬಂದು ನೀಟಾಗಿ ಕೆಲಸವನ್ನು ಮಾಡಿದ್ರೆ ಮಾರ್ನಿಂಗ್ ಬೆಳಗ್ಗೆ ಕ್ಲೀನ್ ಮಾಡಿದರೆ ನಂತರ ಬರ್ತಕ್ಕಂಥ ಚೆನ್ನಾಗಿ ಕೆಲಸವನ್ನು ಮಾಡಬಹುದು. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ವರ್ಗದ ಜನ ತಮ್ಮ ಕೆಲಸ ಕಾರ್ಯಗಳನ್ನು ಸಕ್ರಿಯವಾಗಿ ಜರುಗಿಸೋದ್ರ ಮೂಲಕ ಒಂದು ವ್ಯವಸ್ಥೆಯ ಸಮರ್ಪಕ ಮುಂದುವರಿಕೆಗೆ ಸಹಕಾರ ನೀಡತಕ್ಕಂಥದ್ದು ನಾವು ಪರೋಕ್ಷ ಸಹಕಾರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಹಕಾರದ ಪ್ರಾಮುಖ್ಯತೆ ಅಂದರೆ ಸಹಕಾರ ನಮ್ಗೆ ಯಾಕೆ ಬೇಕು ಅಂದರೆ ಪ್ರಾಮುಖ್ಯತೆ, ಸಹಕಾರದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಕೋಆಪರೇಷನ್, ಸಹಕಾರದ ಪ್ರಾಮುಖ್ಯತೆ. ಮೊದಲಾಗಿ ಸಹಕಾರವು ಒಂದು ಸಾಮಾಜಿಕ ಅಗತ್ಯವಾಗಿದೆ. ಸಹಕಾರವು ಒಂದು ಸಾಮಾಜಿಕ ಅಗತ್ಯವಾಗಿದೆ. ಒಂದು ಸಮಾಜ ಉಳಿಬೇಕು, ಒಂದು ಸಾಮಾಜಿಕ ವ್ಯವಸ್ಥೆ ಉಳಿಬೇಕು ಅಂದರೆ ಸಹಕಾರ ಅತ್ಯವಶ್ಯಕ. ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಒಂದು ಸಾಮಾಜಿಕ ವ್ಯವಸ್ಥೆ ಉಳ್ಕೊಂಡು ಬೆಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಹಕಾರ ಅತ್ಯವಶ್ಯಕವಾಗಿ ಬೇಕು. ಸಹಕಾರ ಇಲ್ಲದೆ ಇರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಸಾಮಾಜಿಕ ವ್ಯವಸ್ಥೆಯ ನಿರಂತರ ಅಸ್ತಿತ್ವಕ್ಕೆ ಸಹಕಾರ ಅವಶ್ಯಕತೆ. ಪರಸ್ಪರ ನಡುವೆ ಸಹಕಾರ ಇಲ್ಲ ಅಂತ ಹೇಳಿದ್ರೆ ಸಂಘರ್ಷ ಆಗುತ್ತೆ, ಪರಸ್ಪರ ವೈರತ್ವ ಬರುತ್ತೆ, ವೈಮನಸ್ಸು ಬರುತ್ತೆ, ಅದು ವಿನಾಶದ ಕಡೆಗೆ ಮುಂದುವರಿತದೆ. ಹಾಗಾಗಿ ಅವಶ್ಯಕ ಸಾಮಾಜಿಕ ಸಹಕಾರವು ನಮ್ಮ ಜೈವಿಕ ಅಸ್ತಿತ್ವಕ್ಕೂ ಕೂಡ ಅಗತ್ಯ. ಜೈವಿಕ ಅಸ್ತಿತ್ವಕ್ಕೆ ಅಗತ್ಯ. ಸಹಕಾರ ಅಂತಕ್ಕಂಥದ್ದು ನಮ್ಮ ಜೈವಿಕ ಅಸ್ತಿತ್ವಕ್ಕೆ ಅಗತ್ಯ ಆಗಿದೆ, ಅನಿವಾರ್ಯ. ಸಹಕಾರ ಅಂತಕ್ಕಂಥದ್ದು ಜೈವಿಕ ಅಸ್ತಿತ್ವಕ್ಕೆ ಅಗತ್ಯ ಅಂದ್ರೆ ಗಂಡು ಹೆಣ್ಣುಗಳ ನಡುವೆ ನಿರಂತರವಾಗಿರ್ತಕ್ಕಂಥ ಸಹಕಾರ ಇದ್ರೆ ಮಾತ್ರ ಸಂತಾನ ಲಾಲನೆ ಪಾಲನೆ ಪೋಷಣೆ ಇರಲಿಕ್ಕೆ ಸಾಧ್ಯ. ಗಂಡು ಹೆಣ್ಣಿನ ನಡುವೆ ಸಹಕಾರ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಂತಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಉಳಿಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಹಕಾರವು ಅಂತಕ್ಕಂಥದ್ದು ಜೈವಿಕ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಅಂದ್ರೆ ಏನು ನಾವು ಕುಲ 18 ಕೋಟಿ ಅಥವಾ 20 ಕೋಟಿ ಅಂತ ಹೇಳಿ ಕರಿತೀವಲ್ಲ, ಇವೆಲ್ಲವುಗಳ ನಡುವೆ ಪರಸ್ಪರರ ಹೆಣ್ಣು ಗಂಡುಗಳ ನಡುವೆ ಸಹಕಾರ ಇದ್ದಾಗ ಮಾತ್ರ ಸಂತಾನ ಆ ನಂತರದ ಪಾಲನೆ ಪೋಷಣೆ ಎಲ್ಲರನ್ನೂ ಕೂಡ ಪ್ರಬುದ್ಧಮಾನ ತರಲಿಕ್ಕೆ ಸಮಾಜ ನಿರಂತರವಾಗಿ ಉಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನ ಕಾಣಬಹುದು. ನಂತರದಲ್ಲಿ ಸಹಕಾರವು ಪ್ರಗತಿ ಸಾಧಿಸಲು ಸಹಾಯಕ. ಪ್ರಗತಿ ಸಾಧಿಸಲು ಸಹಾಯಕ ಅಂತ ಹೇಳಿದ್ರೆ ಪ್ರಗತಿ ಸಾಧಿಸಲಿಕ್ಕೆ ಸಹಾಯಕ ಆಗಿದೆ. ಸಹಕಾರ ಅಂತಕ್ಕಂಥದ್ದು ಪ್ರಗತಿ ಸಾಧಿಸಲಿಕ್ಕೆ. ಉದಾಹರಣೆಗೆ ಒಬ್ಬ ಕೃಷಿಕ ತಾನೊಬ್ಬರೇ ಕೆಲಸವನ್ನ ಮಾಡಿದ್ರೆ ಇಳುವರಿಯನ್ನ ಅಥವಾ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಲ್ಲ. 4 ಜನ ಕೃಷಿಕರು ಎಲ್ಲರೂ ಸೇರ್ಕೊಂಡು ಅವರವರೆಲ್ಲ ಹೊಲಗಳನ್ನ ಬಿತ್ತತಕ್ಕಂಥ ಜೊತೆಯಾಗಿ ಕಳೆ ತೆಗಿತಕ್ಕಂತಹ ಕೊಯ್ಲು ಮಾಡತಕ್ಕಂಥ ಕೀಟನಾಶಕ ಆಧುನಿಕವಾಗಿರ್ತಕ್ಕಂಥ ವೈಜ್ಞಾನಿಕ ಕೃಷಿಯನ್ನು ಎಲ್ಲರೂ ಕೂಡ ಸೇರಿ ಜೊತೆಯಾಗಿ ಕೆಲಸವನ್ನು ಮಾಡಿದರೆ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಳಿ. ಅದೇ ರೀತಿ ಇಬ್ಬರು ಉತ್ತಮ ಒಳ್ಳೆಯ ಆಟಗಾರರು ಇಬ್ಬರು ಜೊತೆಯಾಗಿ ಕೆಲಸವನ್ನ ಪ್ರಾಕ್ಟೀಸ್ ಅನ್ನು ಮಾಡಿ ಪಕ್ಕದ ರಾಜ್ಯ ಅಥವಾ ಪಕ್ಕದ ದೇಶದ ಕ್ರೀಡಾಂಗಣದ ಮೇಲೆ ಆಟವನ್ನು ಆಡಿದಾಗ ಜಯಶಾಲಿ
ಸಹಕಾರ ಇದ್ರೆ ಮಾತ್ರ ಅಂತಾರಾಷ್ಟ್ರೀಯ ವಿವಾದಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಭಾರತ ಚೀನಾ ನಡುವೆ ಗಲ್ವಾನ್ ಕಣಿಯ ಪ್ರಕರಣ ಅಂದ್ರೆ ದೇಶದ ಎಲ್ಲೆಲ್ಲಿದೆ ಬಾರ್ಡರ್ ಎಲ್ಲಿದೆ, ಎಲ್ಬೋಸಿಂಗ್ ಲೈನ್ ಆಫ್ ಕಂಟ್ರೋಲ್ ಅಂತಕ್ಕಂಥದ್ದು ಎಲ್ಲೆಲ್ಲಿದೆ, ಅದರ ಏನು ಇಬ್ರು ದೇಶದ ಸೈನಿಕರು ಕಾಯ್ತಾ ಇರ್ತಾರೆ, ಅಲ್ಲಿ ಸಹಕಾರ ಅವಶ್ಯಕ. ನೋಡಪ್ಪ, ಇಲ್ಲಿಂದ ನಿಮ್ಮದಿದೆ, ಇಲ್ಲಿಂದ ನಮ್ಮದಿದೆ, ಇಲ್ಲಿಂದ ಮುಂದೆ ನೀವು ಬರೋದು ಬೇಡ, ಇಲ್ಲಿಂದ ಮುಂದೆ ನಾವು ಬರೋದು ಬೇಡ ಅಂತಕ್ಕಂಥ ಕೋಆಪರೇಷನ್ಸ್ ಇದ್ರೆ ಅಲ್ಲಿ ಯಾವುದೇ ಸಮಸ್ಯೆ ಇರ್ತಕ್ಕಂಥದ್ದು ಆಗಲ್ಲ, ಗಡಿ ಬಿಕ್ಕಟ್ಟು ಉಂಟಾಗಲ್ಲ. ಪರಸ್ಪರ ಸಹಕಾರ ಇದ್ರೆ ವ್ಯಾಪಾರ ವಹಿವಾಟು ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಇದ್ರೂ ಕೂಡ ಸಹಕಾರ ಇದ್ದಾಗ ಪರಸ್ಪರರ ನಡುವೆ ಮಾತುಕತೆಯ ಮೂಲಕ ಆ ಸಮಸ್ಯೆಯನ್ನು ಏನು ಮಾಡ್ಬೋದು, ಪರಿಹಾರವನ್ನು ಮಾಡ್ಕೋಬಹುದು. ಅಲ್ಲಿ ಯಾವುದೇ ರೀತಿಯ ಸಹಕಾರ ಇಲ್ಲ ಅಂತಂದ್ರೆ ಅಂತಾರಾಷ್ಟ್ರೀಯ ಸಮಸ್ಯೆಗಳು ವಿವಾದಗಳು ನಿರಂತರವಾಗಿ ಬೆಳೀತಾ ಇರ್ತವೆ. ಇಂಡಿಯಾ ಪಾಕಿಸ್ತಾನ ನಡುವೆ ಇರತಕ್ಕಂತಹ ಬಿಕ್ಕಟ್ಟಾಗಿರ್ಬೋದು, ಕಳೆದ ಶತಮಾನಗಳಿಂದಲೂ ಕೂಡ ಬ್ರಿಟಿಷರ ಕಾಲದಿಂದಲೂ ಕೂಡ ನಿರಂತರವಾಗಿ ಸಮಸ್ಯೆ ಇರತಕ್ಕಂಥದ್ದನ್ನು ನಾವು ಕಾಣಬಹುದು, ದಶಕಗಳ ಕಾಲದಿಂದಲೂ ಕೂಡ. ಕೊನೆಯದಾಗಿ ಸಹಕಾರ ಅಂತಕ್ಕಂಥದ್ದು ಪರಸ್ಪರಾವಲಂಬನೆ ಇವು ಒಟ್ಟಿಗೆ ಸಾಗುವುದು. ಸಹಕಾರ ಮತ್ತು ಪರಸ್ಪರಾವಲಂಬನೆ ಇವು ಒಟ್ಟಿಗೆ ಸಾಗ್ತವೆ. ಅಂದ್ರೆ ಒಂದ್ ಕಡೆ ಸಹಕಾರ ಇದೆ ಅಂದ್ರೆ ಇನ್ನೊಂದ್ ಕಡೆ ಅವಲಂಬನೆ ಇದೆ. ಒಬ್ಬರನ್ನ ನಾವು ನಂಬಿದೀವಿ ಅಂದ್ರೆ ಅವರಿಂದ ಎಲ್ಲಿ ತಗೊಂಡಿದ್ರೆ ಅಂದ್ರೆ ಅವರಿಂದ ನಾವು ಅವಲಂಬಿತರಾಗಿದ್ದೀವಿ ಅಂತ ಅರ್ಥವನ್ನು ನಾವು ಕಾಣಬಹುದು. ಅಂದ್ರೆ ಒಂದು ಪೆನ್ನ ಇಸ್ಕೊಳ್ತೀವಿ ಅಥವಾ ಆಹಾರದ ಸಾಮಗ್ರಿಯನ್ನು ಪ್ರತಿನಿತ್ಯ ಬಂದ ತಕ್ಷಣ ನಮ್ಮ ಜೊತೆಗೆ ಸೀಟನ್ನು ಹಿಡಿದು ಪರಸ್ಪರ ಅವಲಂಬನೆ. ನನ್ನ ಹತ್ರ ಇಲ್ಲದೆ ಇರ್ತಕ್ಕಂಥ ಅವಳಿಗೆ ಕೊಡ್ತಕ್ಕಂಥದ್ದು, ಅವ್ರ ಹತ್ರ ಇಲ್ಲದೆ ಇರ್ತಕ್ಕಂಥದ್ದು ನಾನು ಕೊಡ್ತಕ್ಕಂಥ. ಈ ರೀತಿಯಾಗಿ ಯಾವುದೇ ಕೃಷಿ ಎರಡು ಫ್ಯಾಮಿಲಿಗಳು ಒಟ್ಟಾಗಿ ಜೊತೆಯಾಗಿ ಕೆಲಸವನ್ನು ಮಾಡೋದ್ರಿಂದ ತಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥ ವಸ್ತುವನ್ನು ಅವರಿಗೆ ಕೊಡ್ತಕ್ಕಂಥದ್ದು, ನಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥ ಅವ್ರ ಹತ್ರ ಇಸ್ಕೊಂಬರೋದು, ನಮ್ಮ ಹತ್ರ ಇದ್ದನ್ನು ಅವ್ರಿಗೆ ಕೊಡ್ತಕ್ಕಂಥ, ಈ ರೀತಿ ಪರಸ್ಪರ ಶೇರ್ ಮಾಡ್ಕೊಂಡ್ರೆ ಪರಸ್ಪರ ಅವಲಂಬನೆಯನ್ನು ಕಾಣಬಹುದು, ಪರಸ್ಪರ ಒಗ್ಗಟ್ಟನ್ನು ಕಾಣಬಹುದು ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇಷ್ಟು ಸಹಕಾರದ ಪ್ರಾಮುಖ್ಯತೆ. ಸಹಕಾರ ಯಾಕೆ ಬೇಕು? ಸಹಕಾರ ಅಂತಕ್ಕಂಥ ನಮಗೆ ಒಂದು ಸಾಮಾಜಿಕ ಅಗತ್ಯ, ಸೋಷಿಯಲ್ ಎಸೆನ್ಷಿಯಾಲಿಟಿ ಅಂತಕ್ಕಂಥದ್ದು ಕಾಣಬಹುದು. ಜೈವಿಕ ಅಸ್ತಿತ್ವ, ಜೀವಿ ಉಳಿಬೇಕು, ಬೆಳಿಬೇಕು ಅಂದ್ರೆ ಬೇಕು. ಅದೇ ರೀತಿ ಪ್ರಗತಿ ಸಾಧಿಸಲಿಕ್ಕೆ ಬೇಕು, ಒಂದು ಪ್ರೋಗ್ರೆಸ್ ಆಗಲಿಕ್ಕೆ. ಅದೇ ರೀತಿ ಅಂತಾರಾಷ್ಟ್ರೀಯ ವಿವಾದಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಹಕಾರ ಬೇಕು. ಅದೇ ರೀತಿ ಸಹಕಾರ ಮತ್ತು ಪರಸ್ಪರ ಅವಲಂಬನೆ ಎರಡು ಒಟ್ಟಿಗೆ ಸಾಗ್ತವೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಸಹಕಾರದಲ್ಲಿ ಎರಡು ವಿಧ, ಪ್ರತ್ಯಕ್ಷ ಸಹಕಾರ, ಪರೋಕ್ಷ ಸಹಕಾರ ಅಂತಕ್ಕಂಥ ಎರಡು ಪ್ರಮುಖ ವಿಭಾಗಗಳನ್ನು ನಾವು ಕಾಣಬಹುದು. ಓಕೆ, ಇಲ್ಲಿಗೆ ಸಹಕಾರ ಅಂತಕ್ಕಂಥ ವಿಚಾರದ ಅಧ್ಯಯನ ನಂತರದಲ್ಲಿ ಸ್ಪರ್ಧೆ, ಸಾಮಾಜಿಕ ಪ್ರಕ್ರಿಯೆ, ಎರಡನೆಯ ಸಾಮಾಜಿಕ ಪ್ರಕ್ರಿಯೆ ಸ್ಪರ್ಧೆ, ಅದನ್ನು ನಂತರ ತರಗತಿಯಲ್ಲಿ ಅಧ್ಯಯನ ಮಾಡೋಣ.